ಶಶಿಬಿಂಬದಂತೆ ಸಂಭ್ರಮದೇ ಮುಖ ಕಮಲ ನೋಡಲು ಹೇಗುಂಟದ್ದ ಸಂಭ್ರಮದೇ ಮುಖ ಕಮಲ ನೋಡಲು ಶಶಿಬಿಂಬದಂತಿಹ ಸಂಭ್ರಮದ ಮುಖ ಕಮಲ ಮೂಡಲು ದಂಬಕವ್ಯುಧಿಯೆಂಬ ಬಿಸಿಲಿನೋಳ್ ಇಂಬುಗೊಂಡಿ ಹೋದೇತಕ್ಕೆ ಕುಂಭಿದೀಪ ಶಶಿಬಿಂಬ ದಂತಿಹ ಸಂಭ್ರಮದ ಮುಖ ಕಮಲ ಮೂಡಲು ದಂಬಕವ್ಯುಧಿಯೆಂಬ ಬಿಸಿಲಿನೋಳ್ ಎಂಬುಗೊಂಡಿ ಹೋದೇತಕ್ಕೆ ಎಂಬುಗೊಂಡಿ ಹೋದೇತಕ್ಕೆ ಗುರುಕುಲ ಅನ್ವಯ ತಿಲಕ ತರಳ ಗುರುಕುಲ ಅನ್ವಯ ತಿಲಕ ತರಳ ಬಾರು ಆ ಆ ಸುಯೋಧನ, ಅಜ್ಜ ನಿನ್ನನ್ನು ಕುಂಭಿನೀಪ ಅಂತ ಗುರುತಿಸುವುದಕ್ಕೆ ಕಾರಣಗಳು, ಸಮರ್ಥನೆಗಳು, ಹೇಳಿಕೆಗಳು ಬೇಡ ಮಗನೇ. ನೀನು ಹುಟ್ಟಿದ್ದು, ನಿನ್ನ ಹುಟ್ಟಿನ ಹಿಂದೆ ಒಂದು ಸಂಕಲ್ಪದ ಬೀಜವಿದ್ದದ್ದು, ಆ ಸಂಕಲ್ಪದ ಕಾರಣದ ನಂತರದ ವಿದ್ಯಮಾನಗಳು, ನಿನ್ನ ಬೆಳವಣಿಗೆ, ಇವುಗಳೆಲ್ಲ ಗಮನಿಸುವಾಗ ನಮಗೆ ಸ್ಪಷ್ಟವಾಗಿಯೇ ಒಂದು ಕುರುಹು ಲಕ್ಷಣ ಸಿಗುತ್ತದೆ. ನೀನು ಈ ಕುಂಭಿನಿಗೆ ಅಧಿಪನಾಗುವ ಅರ್ಹತೆ, ಯೋಗ್ಯತೆಯನ್ನು ಪಡೆದೇ ಹುಟ್ಟಿದವನು. ಯಾರಾದರೂ ಪ್ರಶ್ನೆ ಮಾಡುವವರಿದ್ರೆ ಈ ಕುರಿತಾಗಿ ನಮಗೆ ಸಂಶಯ ಉಂಟು ಅಂತ ವ್ಯಾಜವನ್ನು ಮುಂದಿಟ್ರೆ ಅವರನ್ನು ಒಬ್ಬರೋ ಇಬ್ಬರೋ ಒಂದು ಸಮೂಹವು ಜಿಜ್ಞಾಸುಗಳಾಗಿದ್ದರೆ ನನ್ನ ಸಮ್ಮುಖಕ್ಕೆ ಕರೆತ ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತೇನೆ. ನಮ್ಮ ಸುಯೋಧನ ಹುಟ್ಟಿಕೊಂಡದ್ದೇ ಚಂದ್ರಾನ್ವಯಕ್ಕೆ ಬೆಳಕಾಗುವುದಕ್ಕಾಗಿ, ಚಂದ್ರವಂಶದ ಕೀರ್ತಿಯ ಲತೆಯನ್ನು ಮೇಲೆ ಹಬ್ಬಿಸುವುದಕ್ಕಾಗಿ, ಚಂದ್ರಾನ್ವಯದ ಮಹಾನ್ ಶಿಖರಕ್ಕೆ ಮುತ್ತಿನ ಕಿರೀಟವಿಡುವುದಕ್ಕಾಗಿ ಎನ್ನುವುದನ್ನು ನಾನೇ ಘಂಟಾಘೋಷವಾಗಿ ಅವರ ಸಮ್ಮುಖದಲ್ಲಿ ರೂಪಿಸುತ್ತೇನೆ, ಸಮರ್ಥಿಸುತ್ತೇನೆ ಮಗನೇ.
ಆ ಕಾರಣದಿಂದಲೇ ನೀನು ಕುಂಭಿನಿಪ್ಪ. ಹಾಗೆಂದು ನಿನ್ನ ಮುಖ ಯಾವ ಕಾಲಕ್ಕೂ ಶಶಿ ಬಿಂಬತ್ವವನ್ನು, ಶಶಿ ಬಿಂಬದ ಸೊಬಗನ್ನು ಬಿಟ್ಟು ಇರುವುದನ್ನೇ ನಾನು ಕಂಡವನಲ್ಲ. ನಡೆವಲ್ಲಿ, ನುಡಿವಲ್ಲಿ, ಗೆಳೆಯರ ಸಮ್ಮುಖದಲ್ಲಿ ಸರಸ ಸಂಭಾಷಣೆಯಲ್ಲಿ ತೊಡಗುವಲ್ಲಿ, ನಿನ್ನ ಅಜ್ಜನಲ್ಲೋ, ನಿನ್ನ ಗುರುಗಳಲ್ಲೋ, ನಿನ್ನ ಮಾತೆಯಲ್ಲೋ, ನಿನ್ನ ಜಾತ್ಯಂಧನಾದ ತಂದೆಯಲ್ಲೋ ಸಂಭಾಷಿಸುವ ಕಾಲದಲ್ಲೂ ನಿನ್ನ ಮುಖದಲ್ಲಿ ಏರಿಳಿತದ ಒಂದೇ ಒಂದು ಗೆರೆಯನ್ನು ನಾನು ಕಂಡವನಲ್ಲ. ಹಗಲಲ್ಲಿ ಗುರುತಿಸುವ ಅವಕಾಶ ನನ್ನ ಪಾಲಿಗೆ ಬರಲಿಲ್ಲ. ಬರಬಹುದಾದ ಸಮಸ್ಯೆಯನ್ನು, ಬಂದಿರಬಹುದಾದ ಸಂಕಟಗಳನ್ನು, ಮುಂದೆ ನಿರೀಕ್ಷಿಸಬಹುದಾದಂತಹ ಎಲ್ಲ ದುಃಖಗಳನ್ನು ಮೆಟ್ಟಿ ನಿಲ್ಲಬಹುದಾದ ಸಾಮರ್ಥ್ಯ, ಪ್ರತಿಭೆ ನಿನ್ನದು. ನಮ್ಮ ಅಪ್ಪನಲ್ಲಿ ಮಾತಾಡುವಾಗ ಕೆಲವು ಸಲ ನನ್ನ ಕೆಲಸವನ್ನು ಸಾಧಿಸಿಕೊಳ್ಳುವುದಕ್ಕೆ ನಾನು ದುಃಖದ ಛಾಯೆಯನ್ನು ತೋರಿಸಿದ ಹಾಗೆ ಮಾಡಿದ್ದುಂಟು. ಕಣ್ಣೀರು ಬರಬೇಕು ಅಂತ ಇಲ್ಲ, ನಮ್ಮ ಅಪ್ಪನಿಗೆ ಕಣ್ಣು ಕಾಣುವುದಿಲ್ಲಲ್ಲ ಅಂತ ಸ್ವರ ಬಿಸಿದ ಸಾಕು, ಮಗ ಕೂಗ್ತಾನೆ. ನವರಸ ಎನ್ನುವುದು ನಾಟಕ ರಂಗದಲ್ಲಿ ಮಾತ್ರ ಅಲ್ಲ ಮಗನೇ, ಅಲ್ಲ, ನವರಸ ಬದುಕಿನ ರಂಗದಲ್ಲೂ ಬೇಕು. ನಮ್ಮ ಬೇಕು ಬೇಡಿಕೆಗಳನ್ನು ಹೊಂದುವುದಕ್ಕೆ, ನಮ್ಮ ಇಚ್ಛೆಗೆ ಪೂರಕ ಅಲ್ಲದನ್ನು ನಿರಾಕರಿಸುವುದಕ್ಕೆ ಕೆಲವೊಮ್ಮೆ ನಾಟಕ, ನವರಸಗಳು ಅಗತ್ಯವಾಗಿ ಬಿಡುತ್ತದೆ. ಯಾರು ಮಾಡುವುದಿಲ್ಲ, ಯಾರು ಸಾಧಿಸುವುದಿಲ್ಲ, ಯಾರು ಇದನ್ನು ಉಪಯೋಗಿಸುವುದಿಲ್ಲ, ಎಲ್ಲರೂ ಒಂದೊಂದು ಅರ್ಥದಲ್ಲಿ ಅಭಿನಯ, ನವರಸವನ್ನು ಪ್ರತಿಪಾದನೆ ಮಾಡಿದವರೇ. ನಿನ್ನನ್ನು ಆಕ್ಷೇಪಿಸುವವರಿದ್ದರೆ ಅವರ ಬಾಯಿ ನಾನು ಮುಚ್ಚಿಸಬಲ್ಲೆ. ಹಾಗೆಂದು ಕುಂಭಿನಿಪ ಶಶಿಬಿಂಬದ ಹಾಗೆ ಇರುವ ನಿನ್ನ ಮುಖ, ಇರಲೇಬೇಕಾದ ನಿನ್ನ ವದನಾರವಿಂದ ಈಗ ಈ ರಾತ್ರಿಯಲ್ಲಿ ದೇವಟಿಕೆಯ ಬೆಳಕನ್ನು ಪ್ರಜ್ವಲಿಸಿ ಗಮನಿಸುವ ಕಾಲದಲ್ಲಿ ಅದು ಕುಂದಿ ಹೋದ ಹಾಗೆ ನನಗೆ ಕಾಣಿಸ್ತದೆ, ಕಂದಿ ಹೋದ ಹಾಗೆ ನನಗೆ ಭಾಸವಾಗುತ್ತದೆ. 800ರ ಅಂಚಿಗೆ ಬಂದು ಮುಟ್ಟಿದ ವೃದ್ಧಾಪ್ಯದ ಕುರುಹುಗಳನ್ನೆಲ್ಲ ಹೊಂದಿರುವ ನನ್ನ ದೃಷ್ಟಿಗೆ ಉಂಟಾದ ಮಬ್ಬಿನ ಲಕ್ಷಣವೇ ಇದು? ಯಥಾರ್ಥವೋ ಇದು? ಅಲ್ಲ, ಇದು ಕೇವಲ ಭ್ರಮೆಯೋ? ನನಗೆ ಮಾತ್ರ ಹೀಗೆ ಕಾಣಿಸುತ್ತಿದೆಯೇ ಎನ್ನುವ ಹಾಗೂ ಒಂದು ಸಂಶಯ ನನ್ನ ಮನದ ಮೂಲೆಯಲ್ಲಿದೆ. ಯಾರು ನಮಗೆ ಪ್ರೀತಿ ಪಾತ್ರರೋ ಅವರ ಬದುಕಿನ ಏರಿಳಿತದ ಒಂದು ಕ್ಷಣ ಅವರ ಮುಖದಲ್ಲೋ ನಡವಳಿಕೆಯಲ್ಲೋ ಬಿಂಬಿತವಾದರೆ ಆಪ್ತರಿಗೆ ಪಕ್ಕನೆ ಗೊತ್ತಾಗುತ್ತದೆಯಂತೆ. ಆ ಕಾರಣದಿಂದ ಮಗನೇ, ನಿನ್ನ ಮುತ್ತಯ್ಯನಾಗಿ, ಮುದ್ದಿನಿಂದ ಬೆಳೆಸಿದಂತ ನಿನ್ನ ಪಿತಾಮಹನಾಗಿ, ಅಕ್ಕರೆಯಿಂದ ಹಾರ್ದಿಕವಾದ ಹಾರೈಕೆಯಿಂದ ಹತ್ತಿರ ಕುಳಿತ ನಿನ್ನ ಮೈ ಅಲುಗಿಸಿ ಮುಖ ಮೇಲೆತ್ತಿ ನೋಡ್ತೇನೆ ಮಗನೇ. ಡಂಬಕಾವ್ಯತೆ. ನಾನು ನವರಸಗಳನ್ನು ಮೊದಲೇ ಹೇಳಿದ್ದೇನೆ. ಅಭಿನಯ ಚತುರ ಯಾರು ಅಂತ ಕೇಳಿದ್ರೆ, ನಾಟಕ ರಂಗಭೂಮಿಯಲ್ಲಿ ರಂಗಧರ್ಮಕ್ಕೆ ಅನುಗುಣವಾಗಿ, ಪಾತ್ರಾಭಿವ್ಯಕ್ತಿಗೆ ಅನುಗುಣವಾಗಿ ಕ್ಷೇತ್ರೋಚಿತವಾದಂತಹ ನ್ಯಾಯೇನ ಅಸ್ತೂರಸಗಳನ್ನು ಬಿಂಬಿಸಬಲ್ಲವನೇ ನಟನ ಚತುರ. ಹಾಗೆಂದು ಅವರನ್ನು ಧಿಕ್ಕರಿಸಿ ನಿಲ್ಲಬಲ್ಲ ನಟನ ಚತುರ ನೀನು. ಅಜ್ಜನ ಬಳಿಗಾಗುವಾಗ ಒಂದು ತರ, ಅಪ್ಪನ ಬಳಿಗಾಗುವಾಗ ಇನ್ನೊಂದು ತರ, ಹೆಂಡತಿಯ ಜೊತೆಗೆ ಮತ್ತೊಂದು ತರ, ಗೆಳೆಯರ ಸಮ್ಮುಖದಲ್ಲಿ ಇನ್ನೊಂದು ತರ, ಹೀಗೆ ವರ್ತಿಸಬಲ್ಲ ಚಾಣಾಕ್ಷಮತಿ ನೀನು, ಚತುರಮತಿ ನೀನು. ಹಾಗಾದ್ರೆ ನನ್ನ ಕಣ್ಣಿಗೆ ಇದು ಕಾಣಿಸುವುದೋ? ಅಲ್ಲವೇ ಅಲ್ಲ. ಹಾಗೆಂದು ಇದು ಯಥಾರ್ಥ ಅಂತ ನನಗೆ ಅನ್ನಿಸುವುದಿಲ್ಲ. ಯಾವುದನ್ನು ಮುಚ್ಚಿಕೊಂಡು, ಯಾವುದನ್ನು ಮರೆಯಲ್ಲಿಟ್ಟುಕೊಂಡು ಯಥಾರ್ಥವನ್ನು ಹೇಳುವುದಕ್ಕೆ ಯಾವುದೋ ತೊಡಕನ್ನು ಅನುಭವಿಸುತ್ತಾ ಅಜ್ಜನ ಮುಂದೆ ಹೇಳುವುದೋ ಬಿಡುವುದೋ, ಅಜ್ಜನ ಮುಂದೆ ಹೇಳದೆ ಬಿಟ್ರೆ ಏನಾಗುವುದೋ, ಹೇಳಿಬಿಟ್ರೆ ಇನ್ನೇನಾಗುವುದೋ ಎನ್ನುವಂತ ದ್ವಂದ್ವಕ್ಕೆ ನೀನು ಒಳಗಾಗಿ ಈ ಕೃತಕವಾದಂತ ವ್ಯಥೆಯ ಮರೆ ಮುಸುಕು ನಿನ್ನ ಮೋರೆಯ ಮೇಲುಂಟು ಅಂತ ಭಾವಿಸಿದ್ರೆ, ಇಲ್ಲ ಮಗು, ನಾನು ಲೋಕಾಂತದಲ್ಲೂ ಏಕಾಂತದಲ್ಲಿದ್ದೇನೆ. ನೀನು ನನ್ನ ಜೊತೆಗಿದ್ದ ಮೇಲೆ, ನಾನು ನಿನ್ನ ಜೊತೆಗಿದ್ದ ಮೇಲೆ ನಮ್ಮಿರುವರ ನಡುವೆ ಸಂಶಯ, ಕೌತುಕ, ಪ್ರಶ್ನೆ, ಸಂದೇಹ ಅದಕ್ಕೆ ಎಳ್ಳಿನಿತು ಅವಕಾಶಗಳಿಲ್ಲ ಕಂದ. ನನ್ನ ಪ್ರೀತಿಯ ಮೊಮ್ಮಗನಾಗಿ ಹೇಳು, ನಿನ್ನ ಮುಖದಲ್ಲಿ ತುಂಬಿಕೊಂಡಂತ ದುಗುಡಕ್ಕೇನು ಅರ್ಥ? ನೀನು ಈ ರಾತ್ರಿಯಲ್ಲಿ ಸಂಚಾರ ಮಾಡುವಾಗ
ಒಬ್ಬನೇ ಬಂದದ್ದು ಒಬ್ಬನೇ ಹೋಗಬೇಕಾದದ್ದು ಇದೆಲ್ಲ ನನಗೆ ವಿಮರ್ಶೆಯ ವಿಷಯ ಅಲ್ಲ. ಅವರವರ ಜಾಗರೂಕತೆ ಅವರವರ ಕೈಯಲ್ಲಿ ಇರುತ್ತದೆ, ಅವರವರ ಹೊಣೆಗಾರಿಕೆ ಅವರವರಿಗೆ ಇರುತ್ತದೆ. ನೀನೇನು ಕೈಯ ಬೆರಳನ್ನು ಬಾಯಲ್ಲಿಟ್ಟರೆ ಚೀಪುವುದಕ್ಕೆ ಗೊತ್ತಾಗದ ಹುಸಿ ಮನಸ್ಸಿನ ಕಿಶೋರನೇ, ಮುಗಿದ ಬಾಲನೇ ಏನು ಅಲ್ಲವಲ್ಲ. ಅದನ್ನೆಲ್ಲ ನಾನು ಹೇಳುವುದೇ ಇಲ್ಲ, ನೀನು ನಿರೀಕ್ಷೆ ಮಾಡುವುದು ಬೇಡ. ಆ ಕಾರಣದಿಂದಲೇ ನಿನ್ನಲ್ಲಿ ಕೇಳ್ತೇನೆ, ನನ್ನಲ್ಲಿಗೆ ಬರುವಾಗ ಈ ದುಗುಡಕ್ಕೇನು ಕಾರಣ? ಈ ಕಾರಣ ನಿನ್ನ ಅಜ್ಜನಲ್ಲಿ ಉಂಟೆ ಅಲ್ಲ, ನಿನ್ನಲ್ಲಿ ಇದ್ದದ್ದನ್ನು ಅಜ್ಜನಿಗೆ ಹೇಳುವುದಕ್ಕೆ ಬಂದದ್ದೇ. ನೀನು ಹೇಳುವುದಕ್ಕೆ ಹೊರಟದ್ದಕ್ಕೆ ನನ್ನಲ್ಲಿ ಪರಿಹಾರ ಉಂಟೆ? ನೀನು ಉಂಟು ಅಂತ ಭಾವಿಸುವುದಾದರೆ ಪರಿಹಾರಕ್ಕೆ ಬೇಕಾದ ಪ್ರಶ್ನೆಗಳು ನಿನ್ನಲ್ಲಿ ಇದ್ದಾವೆಯೇ? ಹೇಳು ಮಗನೇ, ಹೇಳು ಮಗನೇ, ಯಾಕೆ ಈ ಡಂಬಕಾಗತ್ತೆ? ನಿಷಿದ್ಧ ಕಾಲದಲ್ಲಿ ಓರ್ವನೇ ಹೊರಟು ಬರುವಾಗಲೂ ನನ್ನ ಅಂತರಂಗದಲ್ಲಿ ಇದ್ದದ್ದು, ಯಾರಿಗಾದ್ರೂ ಘಾತುಕತನದಿಂದ ಇರಿಬೇಕು ಅಂತ ಇದ್ರೆ ಕೌರವ ಬಿಟ್ರೆ ಪಾಂಡವರಿಗೆ ಅದು ಗೊತ್ತಿಲ್ಲ. ಗೊತ್ತಿದ್ರು ಅವರು ಮಾಡಲಾರರು, ಮಾಡುವುದಕ್ಕಾಗುವುದಿಲ್ಲ. ಹಿಂದಿನಿಂದ ಒಬ್ಬನಿಗೆ ಚೂರಿ ಹಾಕಬೇಕು ಅಂತ ಇದ್ರು ಅದಕ್ಕೊಂದು ಧೈರ್ಯ ಬೇಕು, ಅದು ಪಾಂಡವರಿಗೆ ಗೊತ್ತಿಲ್ಲ. ಅದನ್ನೇನಿದ್ರು ನನಗೆ ಬಿಟ್ಟದ್ದು. ಅದನ್ನು ಧೈರ್ಯ ಅಂತ ನೀನು ಒಪ್ಪುತ್ತೀಯಲ್ಲ, ಆ ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚುತ್ತೇನೆ. ಮುಂದಿನಿಂದಲೂ ನಮಗಾಗ್ತದೆ, ಹಿಂದಿನಿಂದಲೂ ನಮಗಾಗ್ತದೆ. ನಮಗೆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಜೋಡಲ್ಪಡ್ತದೆ ಅಂತ ಯಾವ ವಿಭಾಗದಲ್ಲಿಯೂ ನಾವು ಹಿಂದೆ ಮುಂದೆ ನೋಡುವವರಲ್ಲ. ಶತ್ರು ವಿಶೇಷವನ್ನು ಮಾಡುವಲ್ಲಿ ಶಾಸ್ತ್ರವೇ ಹೇಳಿದ್ದು ಹೀಗೆ ಹೇಗಾದ್ರೂ ಮಾಡಿ ಮುಗಿಸು ಅಂತ. ಅಜಯ, ನಮಗೆ ಬಹಳ ಆತ್ಮೀಯರಾದವರ ಮುಖ ಖಿನ್ನತೆಗೆ ಬಂತು ಅಂತಾದ್ರೆ ನಿನಗೇನು ಅಸೌಖ್ಯ ಬಾಧಿಸಿದೆಯೇ? ನಿನಗೇನಾದ್ರೂ ಆರೋಗ್ಯ ಸರಿ ಇಲ್ವೇ? ನಾವು ಕೇಳ್ತೇವೆ. ನಿಮ್ಮ ಮುಖದಲ್ಲಿ ನೆರಿಗೆ ಬಿದ್ದಿದೆ, ವೃದ್ಧಾಪ್ಯದ ಛಾಯೆ ಮೂಡಿದೆ. ನನ್ಗೆಲ್ಲ ಮೂಡಿದ್ರೆ ಏನಪ್ಪ ಆರೋಗ್ಯ ಕೆಟ್ಟಿದೆ, ಅಕಾಲಿಕ ವೃದ್ಧಾಪ್ಯ, ಮರಣ ಬರ್ತದೋ, ಪ್ರಾಯ ಆಯ್ತವನಿಗೆ, ಯಾವಾಗ ಹೋಗ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಿಮ್ಮ ಬಗ್ಗೆ ಹಾಗೊಂದಿಲ್ವಲ್ಲ. ನಿಮಗೆ ಎಷ್ಟು ಪ್ರಾಯ ಆದ್ರೂ ನೀವು ಎಣಿಸದೆ ಮೃತ್ಯು ದೇವತೆ ನಿಮ್ಮ ಹತ್ತಿರ ಬರ್ತಾಳ. ಹಾಗಾಗಿ ನಿಮ್ಮ ಬಗ್ಗೆ ನಮಗೆಲ್ಲ ಧೈರ್ಯವೇ. ನಮ್ಮ ಅಜ್ಜಯ್ಯ ಅಷ್ಟು ಬೇಗ ಹೊರಲಿಕ್ಕಿಲ್ಲ, ನಮ್ಮನ್ನೊಂದು ಹಂತಕ್ಕೆ ಮುಟ್ಟಿಸದೆ. ಅಜ್ಜ, ಹೇಳಬೇಕೋ ಬೇಡವೋ, ಹೇಳಬೇಕೋ ಬೇಡವೋ ಎಂದು ಗೊಂದಲ ಉಂಟು ನಿನ್ನಲ್ಲಿ ಅಂತ ತಾವು ಕೇಳಿದ್ದೆ. ನಾನು ಈ ಸನ್ನಿವೇಶವನ್ನು ಸೃಷ್ಟಿಸಿದ್ದಕ್ಕೆ ಸಾರ್ಥಕ ಅಂತ. ಸೃಷ್ಟಿಸಿದ್ದ? ಹೌದೇ ಹೌದು. ಯಾಕೆ? ಯಾವುದು? ಈ ತರನಾಗಿ ಬಂದ್ರೆ ನನ್ನ ಅಜ್ಜಯ್ಯನಿಗೆ ನನ್ನನ್ನು ಮಾತಾಡಿಸುವುದಕ್ಕೆ ಮನಸ್ಸು ಬರ್ತದೆ. ಕೌರವನನ್ನು ಎತ್ತಿ, ಕೌರವ ನೆತ್ತಿ ಅಗ್ರಾಣಿಸುವುದಕ್ಕೆ. ನಮ್ಮ ನೆತ್ತಿಯ ಮೇಲೆ ನಿಮ್ಮ ಕೈ ಅವತ್ತೇ ಉಂಟು. ಹಾಗಾದ್ರೆ ನಿಮ್ಮ ತುಟಿಯನ್ನೂ ಇರಿಸಿ ನೆತ್ತಿಯನ್ನು ಅಗ್ರಾಣಿಸ್ತೀರಿ ಅಂತಾದ್ರೆ ನಮಗೆ ಇನ್ನಷ್ಟು ಮತ್ತಷ್ಟು ಆಶೀರ್ವಾದವೇ ಸಿಕ್ಕಿತ್ತು ಅಂತ ಲೆಕ್ಕ. ಅಜ್ಜಯ್ಯ, ಮಗು, ಇವತ್ತಿನ ಕತೆ ಮಾತಾಡ್ಲಿಕ್ಕೆ ನಾನು ಬಂದದ್ದಲ್ಲ, ಮೊನ್ನೆ ಸಂಧಾನಕಾರನಾಗಿ ಬಂದನಲ್ಲ ಹರಿ. ಅಲ್ಲಿಗೆ ಹರಿಯುಳು ಧುರವೆಂದೆನು ತಲೆ ಕಳುಹಿದೆ, ಅವತ್ತೇ ಕಳುಹಿದ ನಾನು. ಹರಿಯುಳು ಧುರವೆಂದೆನು ತಲೆ ಕಳುಹಿದೆ, ಮರುಗದಿ ಪಾಂಡವರ, ಮರುಗದಿ ಪಾಂಡವರ ಹರಿಯುಳು ಧುರವೆಂದೆನು ತಲೆ ಕಳುಹಿದೆ, ಮರುಗದಿ ಪಾಂಡವರ, ಹರಿಯುಳು ಧುರವೆಂದೆನು ತಲೆ ಕಳುಹಿದೆ, ಮರುಗದಿ ಪಾಂಡವರ, ಪಾಂಡವರ ಹೊರೆಯುವರ ಎಮ್ಮನೋ ಕೆಳಗುದು ಬರುವರು ದಿನ ದಿನದಿ, ಹೊರೆಯುವರ ಎಮ್ಮನೋ ಕೆಳಗುದ ಬರುವರು ದಿನ ದಿನದಿ, ಹೊರೆಯುವರ ಎಮ್ಮನೋ ಕೆಳಗುದ ಬರುವರು ದಿನ ದಿನದಿ, ಹರಿಯುವುದು
ಮಾನವೀಯತೆಯ ಧರ್ಮ. ಏಕಛತ್ರದ ಅಡಿಭಾಗದಲ್ಲಿ ನೆಲವನ್ನು ಉಳಿಸಿಕೊಳ್ಳಬೇಕಾದದ್ದು ರಾಜಧರ್ಮ. ಶಾಸ್ತ್ರೋಚಿತವಾದಂತಹ ಪಂಥಕ್ಕನುಗುಣವಾಗಿ ಹೋರಾಟವನ್ನು ಮಾಡಬೇಕಾದದ್ದು ಕ್ಷಾತ್ರ ಧರ್ಮ ಎನ್ನುವ ಮಟ್ಟದ ನೆನಪಿನ ಉತ್ಕೃಷ್ಟವಾದಂತಹ ಮಟ್ಟವನ್ನು ಉಳಿಸಿಕೊಂಡೆ ಕೃಷ್ಣ ಸಂಧಾನಗಾರನಾಗಿ ಬಂದಾವಾಗ ಅವರಲ್ಲಿ ಮಾತಾಡಿದ್ದು ಮಾತ್ರ ಅಲ್ಲ, ನನ್ನ ಛಲಕ್ಕನುಗುಣವಾಗಿರುವಂತಹ ನುಡಿಯನ್ನೇ ನುಡಿದು ನಡೆಯಲ್ಲಿಯೂ ತೋರಿಸ್ತೇನೆ ಎನ್ನುವ ಹಾಗೆ ಪುರವೀಳೆಯವನ್ನು ನಾನು ಕೊಟ್ಟವ. ಮುಕ್ತ ಮನಸ್ಸಿನಿಂದ ಮುಕ್ತಕಟ್ಟದಿಂದ ಪ್ರತಿಯೊಬ್ಬರ ಸಮ್ಮುಖದಲ್ಲಿಯೂ ತೆರೆದ ಬಾಯಿಯಿಂದ ಬಿಚ್ಚಿದ ಹೃದಯದಿಂದ ನಾನು ಹೇಳಿದ್ದೇನೆ, ನಿನ್ನವರಾದಂತಹ ಪಾಂಡವರನ್ನು ಕರೆತ ನನ್ನ ಹೋರಾಟವನ್ನಲ್ಲಿ ತೋರಿಸ್ತೇನೆ ಅಂತ. ಸಾಮ್ರಾಜ್ಯದ ಪ್ರತೀಕವೋ ಅಥವಾ ನನ್ನದಾಗಿರುವಂತಹ ಈರ್ಷೆಯ ಪ್ರತೀಕವೋ ನನ್ನ ಛಲಬಲದ ಪ್ರತೀಕವೋ ಕೊಡುವ ಹೊತ್ತಿನಲ್ಲಿಯೂ ಒಳಗಿಂದ ನನಗೊಂದಿತ್ತು. ಯಾರು ದುರವೀಳ್ಯವನ್ನು ತೆಕ್ಕೊಂಡು ಹೋಗುವಂತಹ ಕೃಷ್ಣನನ್ನು ಅನುಮೋದಿಸಿ ಅವರದ್ದಾದಂತಹ ನುಡಿಯಂತೆ ನಡೆದು ನನ್ನ ಮೇಲೆ ಏರಿ ಬರುವುದಕ್ಕೆ ಪಾಂಡವರಿಗೆ ಎಲ್ಲಿದೆ ತ್ರಾಣ, ಎಲ್ಲಿದೆ ಬಲ, ಅವರಲ್ಲಿ ಎಲ್ಲಿದೆ ಸೇನಾ ವ್ಯೂಹ ನನಗೆ ತಾಗುವಷ್ಟು ಒಳಗಿಂದ ಇತ್ತು. ಆಚಾರ್ಯ ಶುಕ್ರ ನೀತಿಯ ಬಗ್ಗೆ ತಮಗೆ ನಾನು ವಿಶೇಷವಾಗಿ ಹೇಳಬೇಕು ಅಂತ ಇಲ್ಲ. ನಮ್ಮನ್ನು 11 ಅಕ್ಷೋಹಿಣಿ, ಅವರದ್ದು 7 ಅಕ್ಷೋಹಿಣಿ. ಆ ಮಟ್ಟದಲ್ಲಿಯೂ ಅದು ಕಡಿಮೆ ಅಲ್ವೇ? 3ನೇ ಒಂದು ಅಂಶ. ಆ ನಿಟ್ಟಿನಲ್ಲಿ ನೋಡಿದ್ರು ಅವರು ಹೋರಾಟಕ್ಕೆ ಬರೋದ ಹಾಗಿಲ್ಲ. ಒಬ್ಬೊಬ್ಬ ವೀರ ಯೋಧರ ಬಗ್ಗೆ ಆಲೋಚಿಸಿದ್ರು. ನಮ್ಮಲ್ಲಿರಬಹುದಾದಂತಹ ಸೇನಾ ವ್ಯೂಹದ ವೀರ ಯೋಧರ ಬಗ್ಗೆ ಆಲೋಚಿಸಿದ್ರೆ ಅಲ್ಲಿಗೂ ಅವರು ತಾಗಬೇಕಾದವರಲ್ಲ, ಮುಟ್ಟುವವರಲ್ಲ. ಆದ್ರೆ ನಿನ್ನೆ ದಿವಸ ನಮ್ಮಲ್ಲಿಗೆ ಬಂದ ದೂತ ಹೇಳ್ತಾನೆ, ಅವರೆಲ್ಲ ತಯಾರಾಗಿದ್ದಾರೆ, ಕುರುಕ್ಷೇತ್ರದಲ್ಲಿ ಸೇನೆಯನ್ನು ಕರೆತಂದು ಬೀಳು ಬಿಟ್ಟಿದ್ದಾರೆ ಆ ಯುದ್ಧಕ್ಕೆ. ಈ ಅಲ್ಲ ಕತೆಗೆ. ಹಾಗಾದ್ರೆ ಅವರನ್ನು ಮರುಕದಿಂದ ಕಾಪಾಡಿದವ ಯಾರು? ನೀವು ಹೋಗಿ ಅಲ್ಲಿ ನಿಲ್ಲಿ, ನಿಮಗೆ ಸಿಗಬೇಕಾದದ್ದನ್ನು ಸಿಕ್ಕುವಲ್ಲಿ ನಾನು ನಿಮಗೆ ಇದ್ದೇನೆ ಅಂತ ಬೆನ್ನು ತಟ್ಟಿದವ ಯಾರು? ಇದೊಂದು ಚೊದ್ಯಾಗಿ ಹೋಯ್ತಲ್ಲ ಅಜ್ಜಯ್ಯ. ನನ್ನನ್ನು ಕೆಣಕುತ್ತಾರೆ ಅವರು. ಕಾಲ ಬದಲಾಯಿತೆ, ಲೋಕದ ಧರ್ಮವೇ ಕೆಟ್ಟು ಹೋಯಿತೆ. ಏನು ಸ್ವಭಾವ ಸಹಜವಾಗಿ ಬಿಡಬೇಕಾದಂತಹ ಹೂಕಾಯಿ ಹಣ್ಣುಗಳೆಲ್ಲ ವ್ಯತ್ಯಾಸವಾದಂತಹ ಮರದಲ್ಲಿ ಮೂಡಿ ನಮಗೆ ಕಾಣುವುದಕ್ಕೆ ಆರಂಭ ಆಯಿತೆ. ಹರಿಯೊಂದು ಹುಲ್ಲೆಯನ್ನು ಹಿಡಿಯುವ ಕ್ರಮ ಉಂಟೆ? ಉಂಟೇ ಉಂಟು. ಹುಲ್ಲೆ ಹರಿಯನ್ನು ಹಿಡಿಯುತ್ತದೆಯೇ? ಪಾಂಡವರ ಮೇಲೆ ಕೌರವನಿಗೆ ದ್ವೇಷ ಉಂಟೇ ಉಂಟು. ಆದ್ರೆ ಪಾಂಡವರು ದ್ವೇಷಿಸಿದ್ರು ನನ್ನ ಮೇಲೆ ಏರಿ ಬರುವುದಕ್ಕೆ ಸಮರ್ಥರಾದ್ರೆ, ಸಮಲರಾದ್ರೆ ಇದು ನನಗೆ ಜಿಜ್ಞಾಸೆಯಾಗಿ ಕಾಡುತ್ತಿರುವುದು. ಏನಜ್ಜ ಇದರ ಗುಟ್ಟು ಏನಾದ್ರೂ ನಿಮ್ಗೆ ಅರ್ಥ ಆಗ್ತದ? ಏನಾದ್ರೂ ಉಂಟಾ ನಿಮ್ಮಲ್ಲಿ ಈ ವಿಷಯ? ಮಗು ಕರೆಯೋಲೆ ಒಬ್ಬನ ಕೈಯಲ್ಲೇ ಕೊಡುವುದು, ಮದುವೆಗೆ ಮಾತ್ರ ಸಕುಟುಂಬಿಕರಾಗಿ ಬನ್ನಿ ಅಂತ ಹೇಳುವುದು. ಹೌದು. ಈಗ ಒಬ್ಬರಿಗೆ ಕಾಗದ ಕೊಟ್ಟು ಕುಟುಂಬಾದಿಗಳ ಜೊತೆಗೆ ಬನ್ನಿ ಅಂತ ಆಡುವಾಗ ಒಂದು 10-13 ಮಂದಿ ಬರ್ತಾರೆ. ತಕ್ಷಣ ಮನೆಯ ಯಜಮಾನ ಆಹ್ವಾನ ಕೊಟ್ಟದ್ದು ಒಂದೇ ಪತ್ರ. 8-10 ಮಂದಿಯನ್ನು ಯಾಕೆ ಕರ್ಕೊಂಡು ಬಂದದ್ದು ಅಂತ ಕೇಳಲಿಕ್ಕಿಲ್ಲ. ಪಾಂಡವರಿಗೆ ಪತ್ರ ಕೊಟ್ಟವ ನೀನೇ ಅಲ್ವ? ಅದ್ರೊಂದು ಮರ್ಯಾದೆ ಉಂಟು. ಏನು ಮರ್ಯಾದೆ? ಒಂದು ಮನೆಯಿಂದ ಒಬ್ಬರೋ ಇಬ್ರು ಇಡೀ ಬರ್ಲಿಕ್ಕಿಲ್ಲ. ಒಟ್ಟು ಅಲ್ಲಿ ಅಡುಗೆ ಮಾಡದೆ, ಒಲೆಗೆ ಬೆಂಕಿಯೇ ಹಾಕದೆ ಪೂರ್ತಿ ಇಲ್ಲಿಯೇ ಆಗ್ತದೆ ಅಂತ ಬರುವ ಕ್ರಮ ಇಲ್ಲ. ಮುಗಿದವರು ಹಾಗೆ ಬರ್ಲಿ. ಹೌದಪ್ಪ, ಅದು ಪ್ರತಿಷ್ಠೆ ಮಾನದ ಪ್ರಶ್ನೆ ಬಂದಾಗಲ್ವ. ಆತ್ಮೀಯರಲ್ಲಿ ಅದು ಉಂಟು. ಅಕ್ಕ ತಂಗಿಯರು ಕೂಡು ಕುಟುಂಬ ಸಮೇತ ಬರಬೇಕು ಅಂತ ಹೇಳಿದ್ದಲ್ವ. ಆ ಕಾರಣದಿಂದಲೇ ಒಬ್ಬರಿಗೆ ಆಹ್ವಾನ ಕೊಟ್ಟ ಮೇಲೆ ಅವರು ಬರಬಾರದು ಅಂತ ನಿರೀಕ್ಷೆ ಮಾಡ್ಲಿಕ್ಕಿಲ್ಲ. ಅದೇ ಒಂದಜ್ಜ. ಏನು ಹಾಗೆ ಬರುವವರ ಬಗ್ಗೆ ನಾವು ಹೆಚ್ಚು ತಲೆಕೆಡಿಸಿಕೊಳ್ಬೇಕು ಅಂತ ಇಲ್ಲ. ಅಕ್ಕಿ ಹಾಕಿದ್ದು ಕಡಿಮೆ ಆಯ್ತಾ? ತೊಂದರೆ ಇಲ್ಲ, ನಮ್ಮವರೇ ಅಲ್ವಾ. ಅನ್ನ ಮುಗಿದ್ರೆ ಉಪವಾಸ ಇರ್ತಾರೆ, ದೊಡ್ಡ ಸಂಗತಿ ಇಲ್ಲ. ಅಲ್ಲ, ಹಾಗೂ ಆಗುತ್ತದೆ. ಅಲ್ಲದೆ ಹೋದ್ರೆ 2ನೇಯ ಪಾಕ ಸಿದ್ಧಪಡಿಸಿದ್ರೆ ಆಯ್ತು ಅಂತಲೂ ಹೇಳಲಿಕ್ಕೆ ಬಿಸಿನೀರು ತಯಾರುಂಟು, ಬೆಳ್ತಿಗೆ ಹಾಕಿದ್ರೆ ಆಯ್ತು. ಹಾಗೆಂದು ಈಗ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಈಗಿಂದೀಗ ಉತ್ತರ ಸಿದ್ಧಪಡಿಸಿ ಕೊಟ್ರೆ ಕೃತಕ ಆಗುತ್ತದೆ. ಹಾಗೆಂದು ನಿನ್ನೆ ಮೊನ್ನೆಯಿಂದ ನಾನು ಪ್ರಕರಣ ಎಳ್ಕೊಂಡ್ರೂ ಸಮಸ್ಯೆ ಆಗುತ್ತದೆ. ಅದಕ್ಕಿಂತ ನಾನು ಸ್ವಲ್ಪ ಹಿಂದೆ ಹೋದ್ರೆ ಹೇಗೆ? ಎಲ್ಲಿಗೆ? ಆದಿಗೆ ಹೋದ್ರೆ ಆದಿನಾರಾಯಣ
ಶಿಕ್ಷಣಕ್ಕಾಗಿ ಮೋದದಿ ದೇವಗಿ ಗುದಿಸಿ ಮೋದದಿ ದೇವಗಿ ಗುದಿಸಿ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದಿ ದೇವಗೆ ಗುದಿಸಿ ಮೋದದಿ ದೇವಗೆ ಗುದಿಸಿ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದಿ ದೇವಗೆ ಗುದಿಸಿ ಸಾಗರದೊಳು ಸಾಗರದೊಳು ಪಾಡು ಜಾತರ ಹೊರೆಯುವ ಛೇದಿದಿಗನು ಕಂಸಾದಿಗಳ ಸಾಗರದೊಳು ಪಾಡು ಜಾತರ ಹೊರೆಯುವ ಛೇದಿದಿಗನು ಕಂಸಾದಿಗಳ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದಿ ದೇವಗಿ ಗುದಿಸಿ ಸಾಧನದೊಳು ಪಾಡು ಜಾತರ ಹೊರೆಯುವ ಛೇದಿದಿಗನು ಕಂಸಾದಿಗಳ ಸಾದರದೊಳು ಪಾಂಡು ಜಾತರ ಪೊರೆಯುವ ಛೇದಿದಿಯನು ಕಂಸಾದಿಗಳ ಸಾದರದೊಳು ಪಾಂಡು ಜಾತರ ಪೊರೆಯುವ ಛೇದಿದಿಯನು ಕಂಸಾದಿಗಳ ಛೇದಿದಿಗನು ಕಂಸಾದಿಗಳ ಛೇದಿದಿಯನು ಕಂಸಾದಿಗಳ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದುಳ್ ದೇವಗಿ ಗುದಿಸಿ ಮೋದದುಳ್ ದೇವಗಿ ಗುದಿಸಿ ಮೋದದುಳ್ ದೇವಗಿ ಗುದಿಸಿ ಮೋದದುಳ್ ದೇವಗಿ ಗುದಿಸಿ ಸೋದರದುಳು ಪಾಂಡು ಜಾತರ ಪೊರೆಯುವ ಛೇದಿದಿಯನು ಕಂಸಾದಿಗಳ ಛೇದಿದಿಯನು ಕಂಸಾದಿಗಳ ಮಗು ಅಜ್ಜಯ್ಯ ಅಜ್ಜನಲ್ಲಿ ಕೇಳಬೇಕಾದದ್ದನ್ನೇ ಕೇಳಿದ್ದೀಯ. ಕೇಳಬೇಕಾದ ಹೊತ್ತಿಗೆ ಕೇಳಿದ್ದೀಯ. ಹೇಳಬೇಕಾದ ಹೊತ್ತು ನನಗೆ ಬಂದಿದೆ ಎನ್ನುವುದರಿಂದಲೂ ಸಮಾಧಾನ. ಕಥೆಗಳನ್ನು ಕಥೆಗಳಾಗಿಯೇ ಗ್ರಹಿಸುವವರು ಕೆಲವರು, ಪುರಾಣಗಳನ್ನು ಅಧ್ಯಯನ ಯೋಗ್ಯ ವಸ್ತು ವಿಷಯಗಳಲ್ಲ, ಕೇವಲ ಮನರಂಜಕಗಳು ಅಂತ ಭಾವಿಸುವವರು ಇನ್ನು ಹಲವರು.
ಪುರಾಣೋಕ್ತಿಗಳು ಪ್ರಚೋದನೆಗೆ, ಬೋಧನೆಗೆ, ಮಾನಸಿಕವಾದ ಸ್ಥಿತ್ಯಂತರಕ್ಕೆ, ಒಳಿತಿನ ದಾರಿಯ ಕ್ರಮಣತೆಗೆ ಕಾರಣವಾಗುತ್ತದೆ ಅಂತ ನಂಬುವವರು ಇನ್ನೊಂದು ಬಗೆಯವರು. ಉಳಿದವರ ಪಾಡನ್ನು ಬಿಡೋಣ, ನಾವಂತೂ ಭಾವುಕವಾಗಿ ಆಸ್ತಿಕ್ಯವನ್ನು ಒಪ್ಪಿಕೊಂಡು ಆ ಮೂಲಕವಾಗಿ ಭಾಗವತ ಪರಂಪರೆಗೆ ಮನ್ನಣೆಯ ಮಣೆಯನ್ನು ಹಾಕಿದಂತಹ ದೊಡ್ಡ ಕುಲದವರು ಚಂದ್ರಾನ್ವಯದವರು. ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರು ಅಪಾರವಾದಂತಹ ಜಲರಾಶಿಯೇ ತುಂಬಿಕೊಂಡ ಕಾಲದಲ್ಲಿ ನೀಲ ನಿಭಾಂಗ ನಾದ ಒಬ್ಬ, ನೀಲ ನಭಕ್ಕೆ ಆರೋಪಿಸಬಹುದಾದ ವರ್ಣೀಯನೊಬ್ಬ, ವಿಶಿಷ್ಟವಾದಂತಹ ಶಕ್ತಿಯಿಂದ ಸಂಪನ್ನನಾದ ಒಬ್ಬ ತನ್ನ ತೊಡೆಯ ಮೇಲೆ ಮಧು ಕೈಟಬರೆಂಬ ಈರುವರು ದಾನವರನ್ನು ಮಲಗಿಸಿ ಅವರನ್ನು ತನ್ನ ಸುದರ್ಶನದಿಂದ ಅರಿದ, ತುಂಡರಿಸಿದ, ಛೇದಿಸಿದ ಅಂತ ನಾವು ಕತೆ ಕೇಳ್ತೇವೆ. ಪ್ರತ್ಯಕ್ಷವಾಗಿ ನಾನು ಕಂಡವನಲ್ಲ, 800 ವರ್ಷದ ಅಂಚಿಗೆ ಮುಟ್ಟಿದ ನಾನೇ ಕಾಣಲಿಲ್ಲ. ನಿನ್ನ ಮೊನ್ನೆಯ ಹುಡುಗ ನೀನು ಕಂಡಿದ್ದೀಯ ಅಂತ ನಾನು ಕೇಳುವುದು. ಕಾಣದೇ ಇದ್ದರೂ ರಾಜಸೂಯಾಧ್ವರದ ಸಂದರ್ಭದಲ್ಲಿ ನೀವೇ ಹೇಳಿದ್ದೀರಲ್ಲ. ಹಾಗಾದ್ರೆ ಕಥಾಶ್ರವಣ ಅದರ ಮೂಲಕವಾಗಿ ಮನನ ಮಾಡುವುದಕ್ಕೆ ಬರ್ತದೆ. ಹಾಗಾದರೆ ಮಧುಕೈಟಬರು ಎಲ್ಲಿಂದ ಹುಟ್ಟಿದ್ರು, ಯಾರ ಕಾರಣದಿಂದ ಹುಟ್ಟಲ್ಪಟ್ಟರು? ಆದಿನಾರಾಯಣ ನೀರು ಎನ್ನುವುದನ್ನು ಸೂಚಿಸುವ ಪ್ರಪಂಚ ವಿಸ್ತೃತವಾದಂತಹ ಆಳದ ತಾತ್ವಿಕತೆ, ಸಾತ್ವಿಕತೆ ಅದನ್ನು ಧ್ವನಿಸುವ ಬ್ರಹ್ಮಾಂಡ ತತ್ವವನ್ನೇ ಸಂಕೇತಿಸುವ ನಾರಾಯಣ ಎನ್ನುವಂತಹ ಮಹಾನ್ ಶಕ್ತಿ ಚೇತನ ಸ್ವರೂಪದಿಂದ ಮೂರ್ತವಾಗಿ ವಿಷ್ಣು ಎನ್ನುವ ಆಕೃತಿಯಿಂದ ಕಾಣಿಸಿಕೊಂಡವನೇ ಮಧುಕೈಟಬರ ಸೃಷ್ಟಿಗೆ ಕಾರಣಕರ್ತನಾದ. ತನ್ನ ಕರ್ಣಗಳ ಒಳಗೆ ತುಂಬಿಕೊಂಡಂತ ಕೆಸರು ಅಲ್ಲ, ತುಂಬಿಕೊಂಡ ಕೊಸರು ಅಲ್ಲ, ತನ್ನ ನಿದ್ರಾಯೋಗ ಅಥವಾ ಯೋಗ ನಿದ್ರಾ ಎನ್ನುವ ಪ್ರಕ್ರಿಯೆಯಿಂದ ತುಂಬಿಕೊಂಡಂತ ಇಚ್ಛೆ ಎನ್ನುವಂತಹ ಸಾಂದ್ರವಾದಂತಹ ಒಂದು ಪರಿಕರಗಳನ್ನು ವಸ್ತುಸ್ಥಿತಿಗಳನ್ನು ತೆಗೆದು ಬಿಸಾಡಿದ ಕಾರಣದಿಂದ ಅದಕ್ಕೆ ಆಕೃತಿ ಬಂದು ಮಧುಕೈಟಬರಾದರು. ಹೀಗೆ ಪುರಾಣ ನಮಗೆ ಹೇಳ್ತದೆ. ಮೇದಿನಿ ನಿರ್ಮಾಣ ಪ್ರಸಂಗ ಎಷ್ಟು ಪ್ರಚಾರದಲ್ಲಿ ಉಂಟು. ತಾನೇ ಸೃಷ್ಟಿಸಿದ, ತನ್ನಿಂದಲೇ ಹುಟ್ಟಲ್ಪಟ್ಟ ಇಬ್ಬರನ್ನು ವಧಿಸುವಾಗಲೂ ನಾರಾಯಣ ಎಳ್ಳಿನಿತು ಅನುಕಂಪೆಯನ್ನು ತೋರಲಿಲ್ಲ. ಆದಿ ನಾರಾಯಣ ಮೋದನಿ. ಹಾಗಾದರೆ ಈ ಕಾಲಕ್ಕೆ ಆದಿ ನಾರಾಯಣನ ಮರೆಯುವುದಕ್ಕೆ ಪ್ರಯತ್ನ ಪಟ್ರೆ ನಾನಾದರೂ ಯಾಕೆ ನಿನಗೆ ನೆನಪು ಮಾಡಬೇಕು? ಹಾಗಾದ್ರೆ ಸತ್ಯವಚನವನ್ನು ಪರಿಪಾಲಿಸುವುದಕ್ಕಾಗಿ ಕಾಡಿಗೆ ಹೋದ ಪಾಂಡವರು ನವೇಲೇ ಇಲ್ಲ, ಯಶಸ್ವಿಯಾಗಿ ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಬಂದಿದ್ದಾರೆ. ಯುದ್ಧಕ್ಕೆ ನೀನು ಕರೆ ಕಳುಹಿದ್ದಿ, ನೀನೇ ಹೇಳಿದ್ದಿ ಕೃಷ್ಣನಲ್ಲಿ ನಿನ್ನ ಪಾಂಡವರನ್ನು ಕರೆದುಕೊಂಡು ಬಾ ಎನ್ನುವ ಹಾಗೆ ಅವನು ಸೂಚಿಸಿದ್ದನ್ನೇ ಪಾಂಡವರು ಮಾಡಿದ್ದಾರೆ, ನೀನು ಹೇಳಿದ್ದನ್ನೇ ಮಾಡಿದ್ದಾರೆ. ಆದ ಕಾರಣದಿಂದ ಮಗು, ನೀನು ಹಳತನ್ನು ಮತ್ತೆ ಕೆದಕುವುದು ಬೇಡ. ಆದಿ ನಾರಾಯಣ ಯಾರು ಅಂತ ಕೇಳಿದ್ರೆ ಅಂತ್ಯನಾರಾಯಣ ಯಾರು ಅಂತ ಕೇಳ್ತೀವಿ. ನಾನು ಮಧ್ಯ ಹುಡುಕುತ್ತಾ ಇದ್ದೇನೆ, ಮಧ್ಯವೇ ನನಗೆ ಸಿಗಲಿಲ್ಲ. ಇಲ್ಲ, ಅಂತ್ಯ ಸಿಗುವುದೆಲ್ಲಿಗೆ? ಆದಿ ಹೇಳಲಿಕ್ಕೆ ಸುಲಭ, ಯಾಕಂದ್ರೆ ನೀನು ಹುಟ್ಟಿದ್ದೇ ನಿನಗೆ ಆದಿ, ನಾನು ಹುಟ್ಟಿದ್ದೆ 800 ವರ್ಷಗಳ ಹಿಂದೆ ನನಗೆ ಆದಿ, ಚಂದ್ರನಿಗೆ ಅದುವೇ ಆದಿ. ಹಾಗೆಂದು ಮಧ್ಯ ತಿಳಿದ್ರೆ ಅಂತ್ಯ ಹೇಳಲಿಕ್ಕೆ ಬರ್ತದೆ. ಮಧ್ಯಕ್ಕೂ ಅಂತ್ಯಕ್ಕೂ ಆದಿಗೂ ಸಿಕ್ಕದ ಅನಾದಿಯಾದ ಪುರುಷೋತ್ತಮನಾದ ಶ್ರೀಕೃಷ್ಣ, ನೀನೇನಾದರೂ ನುಡಿದ ಮಾತಿನಂತೆ ಅರ್ಧ ರಾಜ್ಯ ಪಾಂಡವರಿಗೆ ಕೊಡಿಸದೆ ಹೋದರೆ ಅವನೇ ರಣವೀಳ್ಯ ಪಡೆಯುವ ಪೂರ್ವದಲ್ಲಿ ಉದ್ಘೋಷಿಸಿದಂತೆ ಖಂಡಿತವಾಗಿಯೂ ನಾನು ಪಾಂಡವರ ಕಡೆಗೆ ನಿಂತು ಅದನ್ನು ಪಡೆಯುವ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಾನೆ ಮಗನೇ. ಆದ್ದರಿಂದ ನಿನ್ನಲ್ಲಿ ಈ ಹಸ್ತಿನಾವತಿಯ ಹಿತಚಿಂತಕನಾಗಿ ಚಂದ್ರಾನ್ವಯ ಉಳಿಬೇಕು ಎನ್ನುವ ಕಳಕಳಿಯುಳ್ಳ ವಯೋವೃದ್ಧನಾಗಿ ಪ್ರಾರ್ಥನೆ ಮಾಡ್ತೇನೆ ಅಂತ ತಿಳಿ ಅರ್ಧ ರಾಜ್ಯವ ಕೊಡು, ಇಲ್ಲದಿದ್ದರೆ ಕೃಷ್ಣ ಕೊಡಿಸ್ತಾನೆ ಮಗನೇ, ಕೊಡು. ಅಜ್ಜ, ಎಳಮೆ ಒಂದು ಭಾಗ, ವೃದ್ಧಾಪ್ಯ ಮತ್ತೊಂದು ಭಾಗ. ಮಧ್ಯ ಜೀವನ ಎನ್ನುವುದು ಏನು? ಆ ಕಾಲದಲ್ಲಿ ಮದ್ಯವನ್ನು ಹುಡುಕಲೇ ಇಲ್ಲ ನೀವು, ಮತ್ತೆ ಇನ್ನು ಹುಡುಕಿದ್ರು ನಿಮಗೆ ಸಿಕ್ಕಿಲ್ಲ. ನೀನು ಮಹಾಪ್ರಾಣವನ್ನು ಅಲ್ಪ ಪ್ರಾಣ ಮಾಡ್ತೀನಿ, ಇಲ್ಲ ನಮಗೆಲ್ಲ ಅರ್ಥ. ಮಹಾಪ್ರಾಣ ಮಾಡಿ ಜೀವನದಲ್ಲಿ ಗೃಹಸ್ಥ ಧರ್ಮ ಎನ್ನುವುದು ಯಾವಾಗ ಬರಬೇಕಿತ್ತೋ ನಿಮಗೆ ಒಂದು ಹೆಣ್ಣಿನ ಸೌಭಾಗ್ಯದ ಲಕ್ಷಣವಾದಂತಹ ಕುಂಕುಮ ಕೊಡ್ಲಿಕ್ಕಾಗಲಿಲ್ಲ.
ಹೆಣ್ಮಕ್ಕಳ ಕುಂಕುಮದ ಬಗ್ಗೆ ಎಷ್ಟು ನೆನಪುಂಟು ನನಗೆ ಈಗ ನೆನಪಿದೆ. ನಾನು ಕುಂಕುಮ ಕೊಡದೆ ಹೋದರು ನನ್ನ ಸಮ್ಮುಖದಲ್ಲೇ ಹಸೆ ಮೆಟ್ಟಿ ಕುಂಕುಮ ಇಡಿಸಿಕೊಂಡ್ರಲ್ಲ, ಆ ಹೆಣ್ಣು ಮಕ್ಕಳ ಕುಂಕುಮ ಅಳಿಸದ ಹಾಗೆ ಕಾಯುವ ಕೆಲಸ ನನ್ನದು. ಹಾಗಾದ್ರೆ ನೀವೊಂದು ಕೆಲಸ ಮಾಡಿ. ಏನಪ್ಪ? ನೀವು ಇಷ್ಟೆಲ್ಲ ಹೇಳಿದಿರಲ್ಲ, ನಾನು ಅವರು ಸತ್ಯವಚನವನ್ನು ಪಾಲಿಸಿ ಕಾಡಿಗೆ ಯಾಕೆ ಹೋದ್ರು ಅಂತ ಕೇಳಿದ್ದಲ್ಲ, ಅವರು ಕಾಡಿಗೆ ಹೋಗುವ ಪ್ರಸಂಗ ಯಾಕೆ ಬಂತು? ಹೌದಪ್ಪ, ನೀನು ಕೇಳಿದ್ದು ಕಾಡಿನಲ್ಲೇ ಯಾಕೆ ರಾಜ್ಯ ಕೊಡಿಸಲಿಲ್ಲ ಅಂತ ಅಲ್ಲ. ನೀನು ಹೇಳಿದ್ದೆ ಶರ್ತ ಹಾಗೆ ಅಲ್ವೋ? 13ನೇ ವರ್ಷದಲ್ಲಿ ಮರಳಿ ಹೋಗುವುದು ಪತ್ತನವ. ಶರ್ತವೇ ಹಾಗಿರುವಾಗ ಮತ್ತೆ ಮಧ್ಯದಲ್ಲಿ ರಾಜ್ಯ ಯಾಕೆ? ಅಜ್ಜಯ್ಯ, ಮತ್ತೆ ಜೂದಾಳಿಗಳಿಗೆ ಮದ್ಯಪಾಯಿಗಳಿಗೆ ಎಲ್ಲ ದೇವರು ಸಹಾಯ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಹೇಳಿದ್ದನ್ನೇ ಹೇಳಿ. ಈಗ ಅರ್ಥ ಆದ್ರೆ ಸಾಕು. ನನಗೆ ಅರ್ಥ ಆಗ್ತದೆ. ವಿಷಯ ಅದಕ್ಕಿಂತ ಆಚೆಗೆ ಉಂಟು. ಏನುಂಟು? ಜೂತ ಆಡಿದ ಮೇಲೆ ಕೃಷ್ಣನಿಗೆ ನಂಟತನ ಅಲ್ಲ, ಮೊದಲೇ ಉಂಟು. ಹಾಗಾದ್ರೆ ಜೂತದ ವ್ಯಸನಕ್ಕೆ ತನ್ನನ್ನು ತಾನು ಒಡ್ಡಿಕೊಳ್ಳಬೇಕಾದ ಪ್ರಸಂಗದಲ್ಲಿ ಧರ್ಮರಾಯನು ನಿಷ್ಣಾತನಾಗುತ್ತಾನೆ ಅಂತ ಅದೇನು? ಅಯ್ಯ, ಇದನ್ನು ನಾನು ಇಲ್ಲ ಅಂತ ಹೇಳುವುದಲ್ಲ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಜೂತ ಆಡಿದುದರಿಂದಲೇ ಪಾಂಡವರಿಗೆ ಶಿಕ್ಷೆ ಆಯಿತು, ಕಾಡಿನಲ್ಲಿ ಬದುಕುವ ಶಿಕ್ಷೆ ಆಯಿತು. ನೃಪತಿಗಳಾಗಿ ರಾಜಸೂಯಾಧ್ವರದ ಅವಭೃತ ಸ್ನಾನಕ್ಕೆ ತಲೆ ಕೊಟ್ಟ ತಲೆಯನ್ನು ಮತ್ತೊಬ್ಬರ ಸಮ್ಮುಖದಲ್ಲಿ ಇಡುವ ಸ್ಥಿತಿಯೂ ಬಂತು. ಅವರಿಗೂ ಶಿಕ್ಷೆ ಉಂಟು, ಇಲ್ಲ ಅಂತಲ್ಲ. ಪ್ರತಿಯೊಬ್ಬರಿಗೂ ಪ್ರಪಂಚದಲ್ಲಿ ನಾರಾಯಣನ ಶಿಕ್ಷೆ ಉಂಟೇ ಉಂಟು. ಆ ಕಾರಣದಿಂದ ಅದು ಸ್ಥಾಯಿ ಅಲ್ಲ. ಪಾಂಡವರ ಪಾಲಿಗೆ ಪ್ರಾಯಶ್ಚಿತ್ತ ಆಗಿದೆ, ವೃತಬದ್ಧತೆಯಿಂದ ಅದನ್ನು ನಿವಾರಿಸಲಾಗಿದೆ. ಒಬ್ಬನನ್ನು ಒಬ್ಬ ಕೊಂದಿದ್ದಾನೆ, ಆಕಸ್ಮಿಕವಾದರೆ ಇಂತಹ ಕ್ಷೇತ್ರಕ್ಕೆ ಹೋಗಿ ಇಂತಹ ಕ್ಷೇತ್ರದಲ್ಲಿ ದರ್ಶನ ಮಾಡಿ ತೀರ್ಥದಲ್ಲಿ ಮಿಂದು ಪುನೀತನಾಗಿ ಪ್ರಾಯಶ್ಚಿತ್ತ ಮಾಡು. ಅವರು ತಪ್ಪುದ್ಯೂತ ಆಡಿದ್ದಕ್ಕೆ ಅವರಿಗೆ 13 ವರ್ಷ ಪ್ರಾಯಶ್ಚಿತ್ತ ಆಗಿದೆ. ಈಗ ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣಲಾದ ಸೀತೆ ಬಂದ ಹಾಗೆ 13 ವರ್ಷದ ಅಗ್ನಿ ದಿವ್ಯದಲ್ಲಿ ಉದಾತ್ತರಾಗಿ ಕಾಣಿಸಿದ್ದಾರೆ. ಈಗ ನೀನು ರಾಜ್ಯ ಕೊಡಿಸದೆ ಹೋದರೆ ಒಂದು ಮಾತು ಎಡೆಯಲ್ಲಿ ನೀವು ಸೇರಿಸಿದಿರಿ. ಅವರು ಕಾಡಿನಲ್ಲಿದ್ರು ನೆಮ್ಮದಿಯಿಂದ ಬದುಕಿದ್ದಾರೆ ಮಗನೇ. ನೀನು ನಾಡಿನಲ್ಲಿದ್ರು ಅವರ ಚಿಂತನೆಯಲ್ಲೇ ಕಾಲವನ್ನು ಕಳೆದು ನೀನು ಅಶಾಂತಿಯಿಂದಲೇ ಕೂಡಿದ್ದೆ. ಅಜ್ಜಯ್ಯ, ದೂರದಿಂದ ನೋಡುವಾಗ ನಿಮಗೆ ಹಾಗೆ ಕಾಣಬಹುದು. ನನ್ನ ಜಾಯಮಾನ ಏನು ಅಂತ ನಿಮಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗ್ಲಿಲ್ವೋ? ಸ್ವಲ್ಪ ಸ್ವಲ್ಪ ಏನು, ಪೂರ್ತಿ ಗೊತ್ತು. ನನಗೆ ಮತ್ತೊಬ್ಬರಿಗೆ ಉಪದ್ರ ಕೊಡ್ಲಿಕ್ಕೆ ಎಷ್ಟಾಗ್ತದೆ, ಅದು ನನ್ನ ನೆಮ್ಮದಿಯ ಜೀವನ. ನೆಮ್ಮದಿಯಾಗಿ ಉಪದ್ರ ಕೊಡದೆ ಹೋದ್ರೆ ನನಗೆ ಆಗುವುದೇ ಇಲ್ಲ. ಅದು ನನ್ನ ಬದುಕಿನಲ್ಲಿ ಕಾಯುವುದು ಯಾರು ಉಪದ್ರ ಕೊಡ್ತಾರೆ? ಯಾರು ನನ್ನಲ್ಲಿ ನಾರಾಯಣ ಕಥೆ ಹೇಳಲಿಕ್ಕೆ ಆಗ್ತದೆ, ಶಂಕ ಉಡ್ಲಿಕ್ಕೆ. ಹೌದು, ಉಪದ್ರ ಕೊಡ್ಲಿಕ್ಕೆ ಎಷ್ಟಾಗ್ತದೆ ಅಷ್ಟೇ ನನ್ನ ಬದುಕು ಸ್ವಚ್ಛಂದವಾಗಿದೆ ಎನ್ನುವುದನ್ನು ನಾನು ಕಟ್ಟಿಕೊಂಡವ. ಈಗ ಭೂಮಿ ಕೊಡ್ಬೇಕಾ? ಭೂಮಿ ಕೊಡಬೇಕು. ಕೃಷ್ಣ ತಲೆ ಕೆಳಗೆ ಮಗು ತಲೆ ಒಳಗಿನ ಹೋಗಲಿ ಹೋಗ್ಲಿ ಮಾರ ಬೈರಿಯ ಸಮರ ಕೈಯಲಿ ಪಾಂಡ ಸುತರಿಂಗೆ ಪಾರಮಾರ್ಥಿಕದಿ ಪಾರಮಾರ್ಥಿಕದಿಂದ ಘೋಷಿಸುವುದಿಲ್ಲ. ಧಾರಣೆಯ ಕಡೆ ಸಾಮದಿಂದಾನೆ ಸೂರೆಗೊಳ್ಳಲಿ ಎಲ್ಲ ಸಾಮ್ರಾಜ್ಯ ಹಿಂದಿನಾನೆ. ಅಜ್ಜಯ್ಯ, ನನ್ನದ್ದು ಭೂಮಿ, ನನಗೆ ಬೇಕು ಭೂಮಿ, ನಾನೇ ಅದರ ಅಧಿಕಾರಿ ಅಂತ ಹೇಳಿಕೊಂಡಿದ್ದೇನೋ ಅಂತ ಭೂಮಿಯ ನನ್ನ ಕಣ್ಣ ಸಮ್ಮುಖದಲ್ಲಿಯೇ ತಲೆ ಕೆಳಗಾಗಲಿ, ಕೌರವ ನಾನು ನಿನಗೂ ಸಿಕ್ಕುವುದಿಲ್ಲ ಅಂತ ಹೇಳಲಿ, ಪಾಂಡವರಿಗೆ ಕೊಡು ಭೂಮಿಯನ್ನು, ಇಲ್ಲದೆ ಇದ್ರೆ ಪೂರ್ತಿ ನಾನು ನಾಶವಾಗ್ತೇನೆ ಅಂತ ಧರಣಿ ದೇವತೆಯೇ ಪ್ರತ್ಯಕ್ಷವಾಗಿ ನನ್ನ ಮೇಲೆ ಮುನಿದು ನಿಲ್ಲಲಿ. ಅಲ್ಲ, ಸಂಪನ್ಮೂಲವಾಗಿರುವಂತಹ ಒಂದು ನೀರೇ, ಜಲವೇ ಅಲ್ಲ ಕೌರವನ ನೀರೇ ಮುಗಿಯುತ್ತದೆ ಅಂತ ಇದ್ರು, ನಿನಗೆ ದಿನವಂತು ಕೌರವ ಅಂತ ಒಬ್ಬ ಹೇಳುವುದಿದ್ರು. ಒಬ್ಬ ಹೇಳಿದ್ದಾನೆ ಸಂಧಾನಕ್ಕೆ ಬಂದವ, ನಾನು ಮುಗಿಸಿ ಏನು, ಅದಕ್ಕೂ ನಾನು ಹೆದರ್ಲಿಲ್ಲ. ನೀವು ಹೇಳುವುದು ಅದನ್ನೇ, ದಿನ ಬೇಕು ಅಂತ ಇದ್ರೆ ಕೊಡು ಅಂತ. ನಾನು ಅದನ್ನೇ ಹೇಳುವುದು, ಬೇಕಾದ ದಿನ ನನ್ನ ಬೇಕಾದಂತೆ ನನಗೆ ಬೇಕು ಅಂತ ಆಗ್ಬೇಕು. ಅವರಿಗೆ ಬೇಕಾದಂತೆ ನನ್ನ ಬದುಕು ಬೇಕಾದಂತಲ್ಲ ನನಗೆ. ಮಾರವೈರಿಯ ಸಮರಗೈಯಲ್ಲಿ ಕಡೆಯ ದಿಕ್ಕಿನ ಒಡೆಯನಾದ ಮೃಡನೆ ಶೂಲವನ್ನಂತೆ ಇರಿದ್ದೇನೆ ಅಂತ ಮುಂದೆ ಬರಲಿ. ಪಾರಮಾರ್ಥಿಕದಿಂದ ಗೋಷ್ಪದ ಧಾರುಣಿಯ ಪಾಂಡವರಿಗೆ ಬಿಟ್ಟು ಕೊಡಲಾರೆ. ಹಾಗಾದ್ರೆ ಅವರು ಪಡ್ಕೊಳ್ಳುವುದು ಹೇಗೆ? ಸಾಮದಿಂದ. ಅವರಿಗೆ ಯಾವುದು ಸಾಮ, ಕ್ಷತ್ರಿಯರಿಗೆ ಯಾವುದು ಉಚಿತ? ಯುದ್ಧ ಅಂತ ನಾನು ಮೊದಲೇ ಹೇಳಿದ್ದೇನೆ. ಆ ಯುದ್ಧ ಪ್ರಕಾರವಾಗಿ ಸಾಧ್ಯ
ತೋರಿಸಿದಂತಹ ಭೂಮಿಯನ್ನು ಅವರು ಹೊಂದುವುದಕ್ಕೆ ಬದ್ಧರಾಗ್ಲಿ. ನನಗೆ ಹರಿಕತೆ ಬೇಡ, ನನಗೆ ಸಾಕು. ಲಾಲಿಸು, ಧರ್ಮಜಾತನ ಬಗ್ಗೆ ಲಾಲಿಸು. ಏನು ನಾನು ಮಗುವಿನ ಹಾಗೆ ಕಾಣ್ತೇನೆ ನಿಮಗೆ? 5 ವರ್ಷಕ್ಕಿಂತ ಕೆಳಗಿನವನೇ ಅಲ್ವೇನೋ ನನಗೆ. ಧರ್ಮಜಾತನು ಪರಮ ಸಜ್ಜನ ಸದ್ಗುಣಾಕರ ತರಳಾಲಿಸು. ಧರ್ಮಜಾತನು ಪರಮ ಸಜ್ಜನ, ಪರಮ ಸಜ್ಜನ. ಹೌದೌದು, ಮಹಾಸಜ್ಜನ, ಅದು ಒಳ್ಳೆದಾಗ್ತದೆ. ಸದ್ಗುಣಾಕರ ಧರ್ಮಜಾತನು. ಅದನ್ನು ಸೇರ್ಪಡೆ ಮಾಡ್ಬೇಕಂತೆ, ಅಷ್ಟು ಹೇಳಿ ಧರ್ಮಜಾತ ಅಂತ. ಪರಮ ಸಜ್ಜನ ಸದ್ಗುಣಾಕರ ಯಾರು? ಧರ್ಮಜಾತನು. ಈ ಸಲ ಕರುಣದಿಂದವನೊಡನೆ ಮೈತ್ರಿಯನೆ ತಗಿದರೆ ನಿನಗೆ. ಕರುಣದಿಂದವನೊಡನೆ ಸ್ವಲ್ಪ ತಗ್ಗೋ, ಸ್ವಲ್ಪ ಬಗ್ಗೋ. ಮೈತ್ರಿಯ ನೆಸಗಿದರೆ ನಿನಗೆ ವಿರೋಧ ಬೇಡುವ. ಬರುತ್ತಿಹುದು ಸಹವಾಸ ಗುಣಗಳು. ಬರುತ್ತಿಹುದು ಸಹವಾಸ ಗುಣಗಳು. ಧರೆಯೊಳಗೆ ಸಕ್ಕಿ ಸಹ ಮಗಳೊರೆಯುವೆನು. ಈ ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರು. ಕರ್ಣಾದಿ ಮೂರ್ಖರ ತಿರುಗಿ ನೋಡ್ಬೇಕು ಅಂತ ಇಲ್ಲ, ಅಲ್ಲಿಲ್ಲ. ನುಡಿಯ ಕೇಳದಿರು. ಅವರನ್ನು ನೋಡಿದ್ರೆ ಇವರಿಗೆ ಆಗುದಿಲ್ಲ, ಅದಕ್ಕೆ ಹೋಗುತ್ತೆ. ತರಳಲಾದಿಸು ಧರ್ಮಜಾತನು ಪರಮ ಸದ್ಗುಣ, ಪರಮ ಸಜ್ಜನ, ಪರಮ ಸದ್ಗುಣ, ಪರಮ ಸಜ್ಜನ ಸದ್ಗುಣಾಕರ. ಕರುಣದಿಂದವನೊಡನೆ ಮೈತ್ರಿಯ ನೆಸಗಿದರೆ ನಿನಗೆ ಬರುತ್ತಿಹುದು ಸಹವಾಸ ಗುಣಗಳು. ಢರೆಯೊಳಗೆ ಸತ್ಕೀರ್ತಿ ಸನಗ ಒರೆಯುವೆನು. ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರು. ತರಳ ಲಾರಿಸು. ತರಳ ಸುಯೋಧನ, ಏನಜ್ಜ? ನನ್ನ ತೊಡೆಯನ್ನೇ ಅಂಗಳ ಮಾಡಿ ಆಡಿ ಹಾಡಿ ನಲಿದು ಸಂಪನ್ನಗೊಂಡಂತ ಮೈ ನಿನ್ನದು.
ಆ ಕಾಲದಲ್ಲಿ ನನ್ನ ಗಡ್ಡ ಎಳೆಯುವಾಗ ನಿನಗೆ ಸಣ್ಣ ಪ್ರಾಯ, ನನಗೂ ಇದಕ್ಕಿಂತ ಸ್ವಲ್ಪ ಹದ ಪ್ರಾಯ. ಈಗ ನೀನು ಹೊಂತಕಾರಿಯಾದ ಏರು ಜವ್ವನಿಗ ಮಕ್ಕಳಿಗೆ ತಂದೆ, ಹಾಗೆಂದು ನನಗೂ ಇಳಿ ಪ್ರಾಯ. ಅದೇ ವೇಗದಿಂದ, ಅದೇ ಓಘದಿಂದ, ಅದೇ ಶಕ್ತಿಯಿಂದ ನಿಮ್ಮ ಗಡ್ಡವನ್ನು ಈಗಲೂ ಎಳೀತೇನೆ ಅಜ್ಜ ಅಂತ ನೀನು ಹುಮ್ಮಸ್ಸು ತೋರಿಸಬಹುದು ಮಗನೇ. ಹಾಗೆಂದು ಒಡ್ಡಿಕೊಳ್ಳಬೇಕಾದ ನಾನು ಯೋಚನೆ ಮಾಡುವುದು ಬೇಡ. ಹೌದೌದು, ಇದು ಬಾಲ ಲೀಲೆಯಲ್ಲಿ ತಲ್ಲೀನನಾದ ಬಾಲಿಶವಾದ ಸ್ಥಿತಿಗತಿಗಳನ್ನೇ ಹೊಂದಿದ ಒಂದು ಮಗುವಿನ ಅಭಿಲಾಷೆ ಅಲ್ಲ. ಆ ಕಾರಣದಿಂದ ಅವನನ್ನು ಪ್ರಚೋದಿಸುವುದು ಸಲ್ಲ ಎನ್ನುವ ನಿರ್ಣಯವನ್ನು ಈ ವಯೋವೃದ್ಧತ್ವದ ಅಂಚಿಗೆ ಮುಟ್ಟಿದ ನಾನೊಂದಾದರೂ ಸಮಂಜಸವಾಗಿ ಯೋಚಿಸುವುದು ಬೇಡವೆ. ನೀನು ಸುಲಭದಲ್ಲಿ ಹೇಳಿ ಬಿಡುತ್ತಿ, ಸಾಮದಲ್ಲಿ ಧರೆಯನ್ನು ಕೊಡುವುದಿಲ್ಲ. ರಣೋನ್ಮುಖರಾದ ಪಾಂಡವರು ರಣಮುಖದಿಂದಲೇ ಅದನ್ನು ದಕ್ಕಿಸಿಕೊಳ್ಳಲಿ, ಅವರಿಗೆ ದೈವ ನಿರ್ಣಯಿಕವಾದ ವಿಜಯ ಸಿಗುತ್ತದೆ ಅಂತಾದರೆ ಅದನ್ನು ತಾನು ಆಕ್ಷೇಪಿಸುವುದಿಲ್ಲ, ವಿರೋಧಿಸುವುದಿಲ್ಲ. ಹೀಗೆ ನೀನು ಏಕ ವಾಕ್ಯವನ್ನು ಏಕ ಕಂಠದಿಂದ ಹೇಳಿ ಬಿಡುವುದಕ್ಕೆ ಬರ್ತದೆ ಸುಯೋಧನ. ಹಾಗೆಂದು ಆಡುವ ಮಾತುಗಳಿಗೆ ವೈಖರಿ ಎನ್ನುವ ಆತ್ಯಂತಿಕವಾದ ಸ್ಥಿತಿ ಉಂಟು ಅಂತ ಆದರೆ ಗಂಟಲಿನಿಂದ ಈಚೆಗೆ ಹೊಮ್ಮಿದ ಶಬ್ದಗಳ ರಾಶಿಯನ್ನು ಕೋದು ಸೇರಿಸಿದ ವಾಕ್ಯಗಳಿಗೆ ವೈಖರಿ ಅಂತ ಕರೆಯುವುದಲ್ವೇ? ಯಥಾರ್ಥಕ್ಕೂ ಒಬ್ಬ ದಾಯವಾದಿ, ಒಬ್ಬ ಸಂಬಂಧಿ ತನ್ನ ಚಾತೃ ತನ್ನ